विधानसभा के सभागार में मुख्यमंत्री सिद्धरामैया ने मैसूर के ऐतिहासिक दशहरा पर्व को धूमधाम से मनाने की बात कहा है। राज्य में इस बार हुई भरपूर बरसात से जनता और किसानों के चेहरे खिल उठे हैं। हर साल के तरह बरसात में कमी नहीं दिखाई देने से मुख्यमंत्री ने राज्य के जनता की खुशहाल पर बात की है। हर साल दशहरा पर्व को 21 दिनों तक मनाया जाता था और इस बार भी 21 दिनों तक दीपक जलाए रखने की संकेत दिया। राज्य में आने वाले सैलानियों के सहायता के लिए सैलानी मित्रों की नियुक्ति करने का स्पष्टन किया। पिछले बार 30 करोड़ रुपए की खर्चे पर दशहरा पर्व मनाया गया था, लेकिन इस बार दुगुना खर्चा करने का हौसला दिखाया है। ಮಾಧ್ಯಮದ ಸ್ನೇಹಿತರೆ, ಇವತ್ತು ದಸರಾ 2024 ಇದರ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾದೇವಪ್ಪನವರು, ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಾಟೀಲ್ರು, ಕೆ ಜೆ ಜಾರ್ಜ್, ರಾಮಲಿಂಗರೆಡ್ಡಿಯವರು, ವೆಂಕಟೇಶ್ ಅವರು, ಪ್ರಿಯಾಂಕ್ ಖರ್ಗೆಯವರು, ಅವರು ಕನ್ನಡ ಸಂಸ್ಕೃತಿ ಇಲಾಖೆಯವರು ಶಿವರಾಜ್ ತಂಗಡಿಗೆಯವರು ಬರಲಿಲ್ಲ. ಕಾರಣ ಯಾಕಪ್ಪ ಅಂತಂದರೆ ತುಂಗಭದ್ರಾ ಡ್ಯಾಮ್ನು ಅಲ್ಲಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದರು. ಶಾಸಕರುಗಳು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಶ್ರೀರಂಗಪಟ್ಟಣದವರು ಮತ್ತು ಕೊಡಗು ಜಿಲ್ಲೆಯವರು ಅವರೆಲ್ಲರೂ ಕೂಡ ಭಾಗವಹಿಸಿದರು. ದಸರಾ ಉತ್ಸವ 3ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ನಡೀತದೆ. 3ನೇ ತಾರೀಕು ಉದ್ಘಾಟನೆ ಆಗ್ತದೆ. 12ನೇ ತಾರೀಕು ಜಂಬೂ ಸವಾರಿ ನಡೀತದೆ. ನಾವು 3ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನವರಾತ್ರಿ ಅಂತ ಕರಿತೀವಿ. ಮೂರನೇ ತಾರೀಕು ಉದ್ಘಾಟನೆ ಯಾರಿಂದ ಮಾಡಿಸ್ಬೇಕು, ಯಾವ ಗಣ್ಯ ವ್ಯಕ್ತಿಯಿಂದ ಮಾಡಿಸ್ಬೇಕು ಅನ್ನೋದನ್ನು ಇಡೀ ಸಭೆ ಸರ್ವಾನುಮತದಿಂದ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಇನ್ನೊಂದು 2-3 ದಿನಗಳಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನು ಘೋಷಣೆ ಮಾಡ್ತೀನಿ. ಸೊ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆ ಇರ್ತದೆ. ಆ ಕಾರ್ಯಕಾರಿಣಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ವಹಿಸ್ತಾರೆ. ಅವರು ಅಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ. ಈ ಸಾರಿ ದಸರಾವನ್ನು ವಿಜೃಂಭಣೆಯಿಂದ ಆಕರ್ಷಣೀಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಯಾಕೆಂದರೆ ಈ ವರ್ಷ ನಮ್ಮ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದೆ. ಬಿತ್ತನೆ ಆಗಿದೆ, ರೈತರು